ಯಾವುದಾದ್ರೂ ಒಂದು ಕೃತಿಯ ಚರ್ಚೆ. ನಾನು ಆ ಕಾರಣವಾಗಿ ಅವರಿಗೆ ಒಂದು 2-3 ಸರ್ತಿ ಫೋನು ಮಾಡಿದ್ದೆ. ಫೋನ್ ಮಾಡಿದಾಗ ಪ್ರಯತ್ನ ಮಾಡಿ ಅಂತ, ಇಲ್ಲ ಕಣಮ್ಮ ತಗೊಳ್ತಾ ಇಲ್ಲ ಫೋನು, ಹೋಗ್ಲೇ ಹೋಗೇ ಮಾತಾಡಬೇಕು. ಆವಾಗ ನನಗೆ ಕಾಲದ ಅಭಾವ ಇದ್ದಿದ್ರಿಂದ ಪರವಾಗಿಲ್ಲ, ಈ ತಿಂಗಳು ಇವ್ರದ್ದು ಮಾಡಿಬಿಡೋಣ, ಹೆಚ್ಚಾಗಿರೋ ಹಾಳಾಗಿ ಮಾಡೋಣ, ಮುಂದಿನ ತಿಂಗಳು ತಗೋಬೇಕು ಅಂತ ಇದ್ದೆ. ನೋಡಿ, ಭೇಟಿಗಳನ್ನು ಮುಂದೂಡಬಾರ್ದು, ಆಯೋಜನೆಗಳನ್ನು ಮುಂದೂಡಬಾರ್ದು ಅನ್ನೋದು ಮತ್ತೆ ನಮ್ಮ ಮನವರಿಕೆ ಆಗ್ತಾ ಇರುತ್ತೆ. ಒಂದೊಂದ್ಸರಿ ವಿ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಕೆಲವನ್ನ ಹಾಗೆ ತಗೊಂಡು ಬಿಡ್ತೀವಿ ನಾವು. ವ್ಯಕ್ತಿಗಳು ನಮ್ಮ ಜೊತೆ ಎಷ್ಟು ಕಾಲ ಇರ್ತಾರೆ ನಮ್ಮ ಕೈಯಲ್ಲಿರಲ್ಲ. ನಾವು ಅವರ ಎದುರುಗಳನ್ನೇ ಅವ್ರದ್ದು ಪುಸ್ತಕ ಚರ್ಚೆ ಮಾಡುವ ಅವಕಾಶದಿಂದ ನಾವೆಲ್ಲ ವಂಚಿತರಾಗಿದ್ದೀವಿ. ಆ ದುಃಖ ನನಗೆ ಇದೆ. ನಾನು ಅಧ್ಯಕ್ಷೆ ಆಗಿರೋದ್ರಿಂದ, ಸಂಚಾಲಕಿ ಆಗಿರೋದ್ರಿಂದ ಎಲ್ಲರಿಗೂ ನನಗೆ ಹೆಚ್ಚಿಗೆ ಇದೆ. ನಮ್ಮ ಮೈಸೂರಿನ ಅನೂಚಾರವಾಗಿ ಕಾಲಕ್ಕೂ ಗುರುತಿಸಿಕೊಂಡ ಹಿರಿಯ ಲೇಖಕರಿಂದ ನಾವು ಅವರ ಕಾಲಾವಧಿಯಲ್ಲಿ ನಾವು ಒಂದು ಚರ್ಚೆಯನ್ನು ಇಟ್ಟಿದ್ದೀವಿ. ಅದಕ್ಕಾಗಿ ನಾನು ವಿಷಾದ ವ್ಯಕ್ತಪಡಿಸಿ 2 ನಿಮಿಷದಲ್ಲಿ ಅವರ ಬಗ್ಗೆ ರಿಫರ್ ಮಾಡಿ. ಒಂದು ಕಾಲಘಟ್ಟದಲ್ಲಿ 2 ತಿಂಗಳು ಅಥವಾ 3 ತಿಂಗಳ ಅವಧಿಗೆ ಒಂದು ಸರ್ತಿ ಮಯೂರದಲ್ಲಿ CM ಮುಂತಾದ ಒಂದು ಕತೆ ಬರ್ತಾ ಇತ್ತು. ಬೇರೆ ಪತ್ರಿಕೆಗಳಲ್ಲಿ ಇತ್ತು. ನಾನು ತುಂಬ ಮಯೂರದಲ್ಲಿ ಓದ್ತಾ ಇದ್ದೆ. ಮಯೂರದಿಂದ ಅವರು ಹೇಳ್ಕೊಂಡಿದ್ದಾರೆ, ನನ್ನ ಫೋನ್ ಮಾಡಿ ಅವ್ರ ಹತ್ರ ಕಥೆಗಳನ್ನು ತರಿಸ್ಕೊಳ್ತಾ ಇದ್ರು. ಕೇವಲ ಕಥೆಗಳು ಮಾತ್ರ ಅಲ್ಲ, ಕಾದಂಬರಿಗಳನ್ನು ಕೂಡ ನಾವೆಲ್ಲ ಲೈಬ್ರರಿಯಿಂದ ತಂದು ಓದ್ತಾ ಇದ್ವಿ. 80ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಬರೆದಿರೋದು ಸಾಧಾರಣವಾದ ಮಾತಲ್ಲ. ಅವರ ಕುರಿತು ಅವರ ಒಡನಾಟ ಇದ್ದಿದ್ದಂತಹ ನಮ್ಮ ಸಂತ ಪ್ರಭಾಕರ್ ಆಗ್ಬೋದು, BR ನಾಗರಾಜ್ ಇನ್ನೂ ವಿಷಯಗಳು ಮಾತಾಡ್ತಾರೆ. ಕಾದಂಬರಿಯನ್ನ ಯಾರಿಗಾದ್ರೂ ಡೈರೆಕ್ಟರ್ಸ್ಗೆ ಕೊಟ್ಟು ಒಂದು ಸಿನಿಮಾ ಮಾಡಿಸ್ಕೊಂಡು ಆಸೆನೋ ಇತ್ತು. ಆ ಸಂದರ್ಭ ಅವರು ವಿ ಶೇಷಾದ್ರಿ ಅವರು ಮತ್ತೆ TM ಸೀತಾರಾಮ್ ಅವರಿಗೆ ಅವರೇ ನನ್ನ ಕಾದಂಬರಿಗಳನ್ನ ಕಳಿಸ್ಕೊಟ್ಟಿದ್ರು. ಆಕ್ಚುಲಿ ನನ್ನ ಕೃಷ್ಣಮೃಗ ಕಾದಂಬರಿನ TM ಸೀತಾರಾಮ್ ಗ್ಯಾಂಗಲ್ಲಿ ತಗೊಳ್ತಿದ್ರು. ಸಿನಿಮಾಗಿಂದ ತಗೊಂಡು ಆಮೇಲೆ ಪ್ರಾಜೆಕ್ಟ್ ಡ್ರಾ ಮಾಡಿದ್ರು. ತುಂಬ ಮೆಚ್ಚುಗೆ ಸೂಚಿಸುವಂಥ ಒಂದು ಗುಣ ಅಂದರೆ ಕೇವಲ ತಾವು ಬೆಳೆಯೋದ್ರ ಬಗ್ಗೆ ಅವ್ರು ಫೋಕಸ್ ಮಾಡಲೇ ಇಲ್ಲ. ಎಲ್ಲರನ್ನ ಜೊತೆಗೆ ತಗೊಂಡು ಹೋಗಿ ಎಲ್ಲರನ್ನ ಬೆಳೆಸಬೇಕು ಅಂತ. ಇವರಿಗೆಲ್ಲ ನಮ್ಮಿಂದ ಹೆಚ್ಚಾಗಿ ಹೇಳ್ತಾರಿಲ್ಲ. ಸ್ನೇಹಬಲದ ಅಂತ ಒಂದು ಗುಂಪನ್ನು ಮಾಡುವಾಗ ಕೇವಲ 3 ಜನ ಮಾತ್ರ, ಒಂದು ಸಂತ ಪ್ರಭಾಕರ್, ವಸುಮತಿ ಅವರು ಇದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ನಿಮಗೆಲ್ಲ ಅವ್ರ ಬಗ್ಗೆ ಗೊತ್ತಿದೆ. 50ರಿಂದ 60ಕ್ಕೂ ಹೆಚ್ಚು ಕಾದಂಬರಿಗಳು, ಹಲವು ನಾಟಕಗಳು, ತುಂಬ ಯಶಸ್ವಿಯಾದ ನಾಟಕಗಳು ಮತ್ತು ಕೆಲವು ಕಾದಂಬರಿಗಳು, ಕಥಾ ಸಂಕಲನಗಳನ್ನು ಅವರು ತುಂಬ ಅದ್ಭುತವಾಗಿ ಬಂದಿದ್ದಾರೆ. ಎಂಥ ಜನಪ್ರಿಯ ಲೇಖಕಿ ಅಂತಂದರೆ ಪ್ರತಿಯೊಂದು ಮ್ಯಾಗಝೈನಲ್ಲೂ ಆ ವಸುಮತಿ ಉಡುಪ ಇಲ್ಲದೆ ಇರುವಂಥ ಮ್ಯಾಗಝೈನ್ ಇಲ್ಲ. ಸಾಕಷ್ಟು ಪ್ರತಿಷ್ಠಿತವಾದ ಪ್ರಶಸ್ತಿಗಳು ಬಂದಿದೆ. ಆದರೂ ಇವತ್ತು ನನಗೆ ಒಂದು ದುಃಖ ಆಗುತ್ತೆ, ನಮ್ಮ ಮೈಸೂರು ನಗರ ಕೂಡ ಅಂಥ ಹಿರಿಯ ಲೇಖಕಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟಿಲ್ಲ. ಅವರನ್ನ CM ಮುಕ್ತರಾಗಿ, ವಸುಮತಿ ಉಡುಪರಾಗಿ ಅವರನ್ನು ಹೇಗೆ ನಡೆಸ್ಕೋಬೇಕಾಗಿತ್ತು, ಏನು ಮಾಡಲಿಲ್ಲ. ಕಡೇ ಪಕ್ಷ ನಾವು ಸಣ್ಣದಾಗಿ ಕಾದಂಬರಿಯ ಕೃತಿಯನ್ನು ಚರ್ಚೆಗೆ ಎತ್ಕೊಂಡಿದ್ದೀವಿ. ಒಂದು ಕಿರಣಕೆರೆ ಅನ್ನೋ ಒಂದು ಸಣ್ಣ ಗ್ರಾಮದ ಹೆಣ್ಣುಮಗಳು, ಗ್ರಾಮೀಣ ಪ್ರತಿಭೆ, ಮುಂದೆ PUC ಮಾತ್ರ ಓದಿದ್ರು. ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು. ಮುಂದೆ ಅವರು ಪ್ರೊಫೆಸರ್ ಹೆಂಡತಿಯಾಗಿ ಅವ್ರ ಜೊತೆ ಬದುಕು ಮಾಡುವಾಗ ಭಾಷೆ ಬಗ್ಗೆ ಒಲವು ಬೆಳೆಸ್ಕೊಂಡು ಅವರ ಕರಿಯರ್ ಶುರು ಆಗೋದು ಅಪಜಯ ಅನ್ನೋ ಒಂದು ತ್ರಿವೇಣಿಯವರ ಕಥೆಯನ್ನು ಓದೋದು. ಸಂತೆಯಲ್ಲಿ ಅವರ ಪುಸ್ತಕ ಕೊಟ್ಕೋತಾರಂತೆ, ತೀರ್ಥಹಳ್ಳಿ ಸಂತೆಯಲ್ಲಿ. ಆವಾಗಿಂದ ಅವರಿಗೆ ಬರೆಯುವ ಮುಂದೆ ಬರ್ಕೊಂಡು ಬಂದರು. ಹಿಂದೆ ನೋಡೋದ ರೀತಿಯಲ್ಲಿ ಬರ್ಕೊಂಡು ಬಂದರು. ಅಷ್ಟು ಅದ್ಭುತವಾಗಿ ಅವರಿಗೆ ಒಂದು ಉಪಾಧಿ ಇದೆ, ಕನ್ನಡದ ಜೇನ್ ಆಸ್ಟಿನ್ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಸಂಬಂಧಗಳ ಮಧ್ಯೆ ಶೋಧನೆಯನ್ನು ಮಾಡ್ತಾರೆ. ಒಂದು ವಿಶೇಷವಾದ ವಿಚಾರ ಅಂತಂದರೆ ಅವರು ಬಳಸುವ ಭಾಷೆ ಏನಿದೆ, ತೀರ್ಥಹಳ್ಳಿಯ ಭಾಷೆ ಏನಿದೆ. ಈಗ ನಮ್ಮ ಕುಂದಕನ್ನಡವನ್ನು ವೈದೇಹಿಯವರು ಬಳಸ್ತಾರೆ, ತೀರ್ಥಹಳ್ಳಿಯ ಕನ್ನಡವನ್ನು ನಮ್ಮ ವಸುಮತಿ ಉಡುಪ ಬಳಸ್ತಾರೆ. ಆ ಭಾಷೆಯ ಬಳಕೆಯಿಂದಲೇ ಒಂದು ವಿಶೇಷವಾದ ಕಲಾತ್ಮಕತೆ ಅವರ ಕೃತಿಗಳಲ್ಲಿ ದತ್ತವಾಗುತ್ತದೆ. ನನಗೆ ಬೇಕಾದಷ್ಟು ಓದಿದ್ದೀನಿ ಹೆಣ್ಮಕ್ಕಳನ್ನ, ತ್ರಿವೇಣಿ ಮತ್ತು ವಸುಮತಿ ಉಡುಪ ಮತ್ತು ಎಂಕೆಯಿಂದ ಇಷ್ಟ ನನಗೆ. ಅಷ್ಟು ಬೇರೆಯವರು ಯಾರು ನಮ್ಮ ಪರಿಣಾಮ ಬೀರಿಲ್ಲ. ನಿಜವಾಗಿ ಒಂದು ಅದ್ಭುತವಾದ ಕಾದಂಬರಿಕಾರತೆ. ನನಗೆ ಅವರ ಇಂಟರ್ವ್ಯೂ ಮಾಡೋ ಒಂದು ಅದೃಷ್ಟ ಸಿಕ್ಕಿತ್ತು. ಮಯೂರಾಗೂ ಮಾಡಿದ್ದೆ ಮತ್ತು ವಿಶ್ವವಾಣಿಗೂ ಮಾಡಿದ್ದೆ. ಇವತ್ತು ನಾನು
ಕೃತಿಯ ಬಗ್ಗೆ ಇಬ್ಬರು ಲೇಖಕಿಯರು ಎರಡು ಭಿನ್ನ ನೆಲೆಗಳಲ್ಲಿ ಮಾತಾಡ್ತಾರೆ. ಒಬ್ಬರು ಡಾಕ್ಟರ್ ವಿನೋದ ಅವರು SDM ಕಾಲೇಜಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದಾರೆ, HOD ಆಗಿದ್ದಾರೆ. ಸಾಕಷ್ಟು ಸಾಹಿತ್ಯ ರಚನೆಯನ್ನು ತೊಡಗಿಕೊಂಡು ಸಾಹಿತ್ಯದಲ್ಲಿ ತುಂಬ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಹೆಣ್ಣುಗಳು. ಇನ್ನೊಬ್ಬರು ನನ್ನ ಗೆಳತಿ, ನನ್ನ ಕಾಲೇಜ್ ಸ್ಕೂಲ್ ಮೇಟು ಸುಜಾತ, ನನ್ನ 1 ವರ್ಷ ಜೂನಿಯರು. ನಾನು ಅವಳು ಒಟ್ಟಿಗೆ ಡಿಬೇಟ್ಗೆ, ಭಾಷಣ ಸ್ಪರ್ಧೆಗಳಿಗೆ ಅಲ್ಲಿಂದ ನನಗೆ ಸುಜಾತ ರಮೇಶ್. ಅವಳು LIC ಇದ್ರೂ ಕೂಡ ಚಿಕ್ಕ ವಯಸ್ಸಿಂದ ಅವಳಿಗೆ ಸಾಹಿತ್ಯದಲ್ಲಿ ಒಲವು ಮತ್ತು ಆಸಕ್ತಿ ಇತ್ತು. ಅವಳು ಪ್ರತಿರಚನೆಯೂ ಮಾಡ್ತಾಳೆ, ಬಹಳ ಗಜಲ್ಗಳನ್ನ ಬರೆದಿದ್ದಾಳೆ, ಪ್ರಾಸಕ್ಕೆ ಬರೀತಾಳೆ, ಸಾಕಷ್ಟು ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಿದ್ದಾಳೆ. ನಾನು ತುಂಬ ಉದ್ದದ ಪರಿಚಯಗಳನ್ನ ಮಾಡ್ತಾ ಇಲ್ಲ. ಅವರ ಮಾತೇ ಅವರ ಐಡೆಂಟಿಟಿಯನ್ನು ಇಂಕ್ರಿಯೇಟ್ ಮಾಡಿದೆ ಅಂತ ನನಗೆ ಗೊತ್ತು. ಈ ಅಂತಃಪುರ ಕಾದಂಬರಿಯಲ್ಲಿ ಬರುವಂತಹ ಪುರುಷ ಪಾತ್ರಗಳನ್ನು ಹೇಳಲಿಕ್ಕೆ ನನಗನ್ಸಿದ್ದನ್ನು ಇಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಅಂತಃಪುರ ಅಂದರೆ ತಟ್ಟನೆ ನೆನಪಾಗುವುದು ರಾಜನ ಅರಮನೆ, ರಾಣಿಯರ ವಾಸಸ್ಥಾನ. ಸಕಲ ಸೌಲಭ್ಯ ಸುಖ ಸಂತೋಷಗಳಿದ್ದರೂ ಕೈಗೆ ಬೇಡಿ ಹಾಕಿದವರಂತೆ ವ್ಯಕ್ತಿತ್ವ ಅಸ್ತಿತ್ವವನ್ನು ಕಳೆದುಕೊಂಡು ಬಂಗಾರದ ಗೊಂಬೆಗಳಂತೆ ಬದುಕ್ತಾ ಇದ್ದ ರಾಣಿಯರ ಬದುಕು ನಮ್ಮ ಕಂಡುಕೊಂಡೇ ಬರ್ತದೆ. ಒಬ್ಬ ರಾಜನಿಗೆ 100 ರಾಣಿಯರು. 5 ವರ್ಷಗಳ ಅಂತರದಿಂದ ಹಿಡಿದು ತಂದೆಯೇನು ತಾತನ ವಯಸ್ಸಿನ ರಾಜನಿಗೆ ಎಳೆಯ ವಯಸ್ಸಿನ ರಾಜಕುಮಾರಿಯರು ವಧುವಾಗ್ತಾ ಇದ್ದಿದ್ದು ಬಹಳ ವಿಪರ್ಯಾಸವೇ. ರಾಣಿಯರ ಅಂತಃಪುರದ ವೇದನೆ ಸಮ್ಮೇಳನಗಳನ್ನು ಕುರಿತ ಕಾದಂಬರಿಗಳು, ಕಥೆಗಳು ಬಂದಿರುವುದೇನು. ಅದೊಂದು ಅಂತರಂಗದ ಭಾವಯಾನದ ದೊಡ್ಡ ಹೋರಾಟದ ಸಂಘರ್ಷದ ಕಥೆ. ರಾಣಿಯರು ಕೇವಲ ದೈಹಿಕ ಕಾಮನೆಗೆ ಮಾತ್ರ ಸೌಂದರ್ಯ ಮಾಸಿದ ಮೇಲೆ ಅವರ ಜೀವನ ಕಡುಕಷ್ಟವೇ ಆಗಿರ್ತಾರೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ರಾಣಿಯರ ಅಂತಃಪುರದಿಂದ ಶ್ರೀಸಾಮಾನ್ಯ ಸ್ತ್ರೀಯ ಅಡಿಗೆ ಮನೆಗೆ ಸೀಮಿತವಾದಂತಹ ಬದುಕಿನ ಒಳನೋಟಗಳು ಸಹ ಹಲವಾರು ಮಹಿಳಾ ಲೇಖಕಿಯರ ವಸ್ತುವಾಗಿದೆ. ವಸುಮತಿ ಉಡುಪ ಅವರ ಅಂತಃಪುರ ಕುಟುಂಬಕ್ಕೆ ಬೆಳೆದ ಒಂದು ಸಾಮಾಜಿಕ ಕಾದಂಬರಿ. 21ನೇ ಶತಮಾನದ 2021ನೇ ಇಸವಿಯ ಕರೋನಾ ಸಂದರ್ಭದೊಂದಿಗೆ ಕಾದಂಬರಿ ಕಾರಣವಾದರೆ ಕರೋನಾ ಸೃಷ್ಟಿಸಿದ ತಲ್ಲಣಗಳೇನು ಕಾದಂಬರಿ ಅಷ್ಟಾಗಿ ಚಿತ್ರಿಸುವುದಿಲ್ಲ. ಹೃದಯರಾದ ಶಿವರಾಮ ಸೀತಾಲಕ್ಷ್ಮಿ ಬಾಡಿಗೆ ಮನೆಯ ವಾಸದಲ್ಲಿ ಇರುವಂಥದ್ದು. ಪತಿ ಶಿವರಾಮುವಿನ ಸ್ವಭಾವವನ್ನು ಅರೆದು ಕೂಡಿದ ಸೀತಾಲಕ್ಷ್ಮಿಯ ವಯಸ್ಸು 70 ಆಗಿದ್ದರೂ ಇನ್ನು ಗಂಡನಿಗೆ ಅಕ್ಕಿ ತರಲು ಮುಗಿದು ಹೋಗಿರುವಂತಹ ವಿಷಯವನ್ನು ಹೇಳಿ ಅಂಗಡಿಯಿಂದ ಅದನ್ನು ಕೊಂಡು ತರಲು ಹೇಳಲು ಭಯಪಡುವ ಸಂದರ್ಭದೊಂದಿಗೆ ಈ ಕಾದಂಬರಿ ಪ್ರಾರಂಭವಾಗುತ್ತೆ. ಅನಂತರ ಅವರು 16ರ ಯುವತಿ ಸೀತಾಲಕ್ಷ್ಮಿ ತನಗಿಂತ 10 ವರ್ಷ ದೊಡ್ಡವರಾದಂತಹ ಸೀತಾರಾಮನನ್ನ ಮದುವೆ ಮಾಡಿಕೊಂಡು ಹೊಸ ಕನಸುಗಳೊಂದಿಗೆ ಅತ್ತೆ ಮನೆಗೆ ಕಾಲಿಟ್ಟ ಸಂದರ್ಭದೊಂದಿಗೆ ಕತೆ 3/4 ಶತಮಾನದ ಹಿಂದಿನ ಮಲೆನಾಡಿನ ಕುಟುಂಬದ ಪರಿಸರ ಮತ್ತು ವ್ಯವಸ್ಥೆಯನ್ನು ಎಳೆಯಾಗಿ ಬಿಡಿಸುತ್ತಾ ಸಾಗಿದೆ. ಸೀತಾರಾಮ, ವೆಂಕಟರಾಮ ಇಬ್ಬರು ಅಣ್ಣ ತಮ್ಮಂದಿರು. ಇಬ್ಬರಿಗೂ ಬಹಳ ಭಿನ್ನವಾದ ಸ್ವಭಾವ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಸೀತಾರಾಮ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕುಟುಂಬದ ಎಲ್ಲ ಸದಸ್ಯರನ್ನ ತನ್ನ ಅಂಟಿಗೆ ತೆಗೆದುಕೊಂಡು ಮನೆಯನ್ನ ತೋಟದ ವ್ಯವಹಾರವನ್ನು ನಡೆಸ್ಕೊಂಡು ಹೋಗುವಂತಹ ಗಂಭೀರ ಹಾಗೂ ಅಷ್ಟೇ ಸಿಟ್ಟಿನ ಮನುಷ್ಯನಾಗಿ ಇಲ್ಲಿ ಚಿತ್ರಿತನಾಗಿದ್ದಾನೆ. ಹೆಂಗಸರು ಅಂದರೆ ಅಡುಗೆ ಬೇಯಿಸಿ ಹಾಕಷ್ಟೇ ಸೀಮಿತವೇ. ವೆಂಕಟರಾಮನ ಹೆಂಡತಿ ಕನಕ ಹಾಗೂ ಮಗ ಪ್ರಸನ್ನನ ಹೆಂಡತಿ ಸವಿತಾ ಅಂದರೆ ಸೊಸೆ, ಇವರಿಬ್ಬರು ಇವನ ದಬ್ಬಾಳಿಕೆಯ ಮಾತುಗಳಿಗೆ ಸೊಪ್ಪು ಹಾಕದೆ ಸ್ವಾರ್ಥಿಗಳೇನೋ ಎನಿಸುವಷ್ಟು ನಿತ್ಯರಾಗಿ ಕಾಣಿಸ್ಕೊಳ್ತಾರೆ. ಹೆಂಡತಿ ಮಾತ್ರ ರಾಮನ ಪತ್ನಿ ಸೀತೆಯೊಂದಿಗೆ ಗಂಡನ ಎಲ್ಲ ಸಿಟ್ಟು ಸೆಡುಗಳನ್ನು ಸಹಿಸಿ ಕೊನೆವರೆಗೂ ಅವನನ್ನು ಅನುಸರಿಸಿ ನಡೆದ ಮಹಾಸಾರ್ಥಿಯಾಗಿ ನಮಗೆ ಸೀತಾಲಕ್ಷ್ಮಿ ಕಾಣಿಸ್ಕೊಳ್ತಾರೆ. ಅದಕ್ಕೆಲ್ಲ ಪ್ರಸಂಗಗಳು ಇಲ್ಲಿ ಬರುತ್ತೆ. ಇಷ್ಟು ಹೇಳಿದ್ರೆ ಇನ್ನು ಆ ಪ್ರಸಂಗವನ್ನು ಓದೋಣ ಅಂತ ಇದೆ. ಬಟ್ ಸಮಯದ ಅವಾಗಿಂದ ಅಂದರೆ ನಾನು ಸ್ವಲ್ಪ ಬೇಗ ಮನೆಗೆ ಹೋಗಬೇಕಾಗಿರೋದ್ರಿಂದ ಅದನ್ನ ಸ್ಕಿಪ್ ಮಾಡ್ತೀನಿ. ಖಂಡಿತ ಅಂತಃಪುರ ಕಾದಂಬರಿ ತುಂಬ ಚೆನ್ನಾಗಿ ಓದಿಸ್ಕೊಡುತ್ತೆ. ನೀವು ಒಂದೇ ಹಂತದಲ್ಲಿ ಪ್ರಾರಂಭಿಕ ಕೊನೆವಾಗಿ ಓದ್ಬೋದು, ಅಷ್ಟು ಚೆನ್ನಾಗಿದೆ ಕಾದಂಬರಿ. ದಯವಿಟ್ಟು ಎಲ್ಲರೂ ಓದಿ ಅಂತ ಹೇಳ್ತಾ ಇನ್ನು ಮುಂದಿನ ಅನಿಸಿಕೆಗಳನ್ನ ನನ್ನ ಜೊತೆಗೆ ಹಂಚ್ಕೊಳ್ತೀನಿ. ವೆಂಕಟರಾಮ ಸೀತಾರಾಮನ ತಮ್ಮ ಬಹಳ ಲವಲವಿಕೆಯ ಹಾಸ್ಯ ಪ್ರವೃತ್ತಿಯ ಮೃದು ಸ್ವಭಾವದ ವ್ಯಕ್ತಿ.
ಕನಕಡ ಕೈ ಹಿಡಿದ ನಂತರ ಇನ್ನಷ್ಟು ಮೆತ್ತಗಾಗಿ ಬಿಡುವ ಈತ ಎಲ್ಲರೂ ಎಲ್ಲವನ್ನ ತಾಳ್ಮೆಯಿಂದ ಅನುಸರಿಸಿ ನಡೆಯುವಂತಹ ಸಮಾಧಾನದ ಮನುಷ್ಯ. ಇಲ್ಲಿ ಅಣ್ಣ ತಮ್ಮಂದಿರುವಂತಹ ಒಂದು ಭಿನ್ನ ಸ್ವಭಾವವನ್ನ ಲೇಖಕಿ ಬಹಳ ಚೆನ್ನಾಗಿ ಅಕ್ಕಪಕ್ಕದಲ್ಲೇ ಇದ್ದಾಗುತ್ತಾರೆ. ಬಹಳ ಗಂಭೀರವಾದ ಸಿಟ್ಟಿನ ಮನುಷ್ಯ ಅಣ್ಣ ಆದರೆ ಅಲ್ಲೇ ಬರುವಂತಹ ಅಣ್ಣನ ಎಲ್ಲಾ ಸಿಟ್ಟು ಸೇರುವನ್ನು ಅರ್ಥ ಮಾಡಿಕೊಂಡು ಬದುಕು ಅಂದ್ರೆ ಹೀಗೆ ಅಷ್ಟೇ ಇದನ್ನ ನೋಡ್ತಾ ಇರ್ತೀವಿ, ಇನ್ನೂ ಇಂಥದ್ದೆಷ್ಟೋ ಸಿಟ್ಟಿನ ಸಂದರ್ಭಗಳನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ತನ್ನ ಅತ್ತಿಗೆಯ ಸೀತಾಲಕ್ಷ್ಮಿಯನ್ನ ಯಾವಾಗಲೂ ಸಮಾಧಾನ ಪಡಿಸುವಂತಹ ಒಂದು ಒಳ್ಳೆಯ ಮನಸ್ಥಿತಿ, ಮಾನವೀಯತೆಯ ಮನಸ್ಥಿತಿ ನಮ್ಮ ಇಲ್ಲಿ ಬರುವಂತಹ ವೆಂಕಟರಾಮನ ಪಾತ್ರ. ಅಣ್ಣನ ಕುತಂತ್ರ, ಸ್ವಾರ್ಥ ಮನೋಭಾವ, ಸಿಟ್ಟು, ಸೆಡವು ಸಲ್ಲಿಸಿದಂತೆಯೇ ಅತ್ತಿಗೆ ಸೀತಾಲಕ್ಷ್ಮಿ ಬಗ್ಗೆ ಒಂದು ಅಪಾರವಾದ ಗೌರವ, ಅಭಿಮಾನ. ಸಾಕ್ಷಾತ್ ಸೀತೆಯಂತೆಯೇ ಈತ ಲಕ್ಷ್ಮಣನಂತೆಯೇ ಅನಿಸಿದ್ರಂತೆ. ಯಾಕೆಂದ್ರೆ ಮನೆ ಉಳಿದು ಹೋದ್ಮೇಲೆ ವೆಂಕಟರಮಣ ತನ್ನ ಒಂದು ಬೇರೆ ಸಂಸಾರವನ್ನ ಹುಡುಗಾಗ ಅವನು ಅಲ್ಲೇನೆ ಒಂದು ಹೊಸ ಮನೆಯನ್ನ ಕಟ್ಟಿಸ್ತಾನೆ. ಗೃಹ ಪ್ರವೇಶಕ್ಕೆ ಅಣ್ಣನೂ ಕರೆಯಲ್ಲ, ಅತ್ತಿಗೆನೂ ಕರೆಯಲ್ಲ. ಆದ್ರೆ ಅವನ ಮನಸ್ಸಲ್ಲಿ ನನ್ನ ಅತ್ತಿಗೆಗಾದರೂ ಹೇಳಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೆ ಬಹುಶಃ ಅಣ್ಣ ಅತ್ತಿಗೆ ಹೇಗಿದ್ದಾರೆ ಅನ್ನೋ ಸದಾ ಚಿಂತೆ ಇರುತ್ತೆ. ಒಂದ್ಸಲ ಅಣ್ಣ ಎಲ್ಲೋ ಬೇರೆ ಊರಿಗೆ ಹೋಗಿದ್ದಾನೆ ಅನ್ನೋದು ಗೊತ್ತಾದಾಗ ರಾತ್ರಿ ಹೊತ್ತು ಮನೆಗೆ ಬರ್ತಾನೆ. ಬಂದಾಗ ಸೀತಾಲಕ್ಷ್ಮಿಗೆ ಮನೆ ಕಾವಲಿಗೂ ಸಹ ಇಟ್ಕೊಂಡು ಹೋಗಿರ್ತಾನೆ. ಸೀತಾರಾಮ ನೋಡ್ಕೊಳ್ಳಿಕ್ಕೆ ಇಟ್ಕೊಂಡು ಹೋಗಿರ್ತಾನೆ. ಆಗ ಇವ್ನು ಬರ್ತಾನೆ, ಬಾಗಿಲು ತಟ್ಟಾಗ ಯಾರು ಏನ್ ಬಂದಂತ ಯೋಚನೆ ಮಾಡ್ದೇನೆ ಬಂದಿರೋದು ಮೈಂದ ಅಂತ ಗೊತ್ತಾದಾಗ ತಕ್ಷಣ ಬಾಗಿಲು ತೆಗಿತಾರೆ. ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಅಯ್ಯೋ ಬಡವಾಗ್ತಿದ್ದಾನೆ ನನ್ನ ಮೈಂದ ಅಂತ ಎಲ್ಲ ಅನ್ಕೋತಾರೆ. ತುಂಬಾ ಸಂತೋಷ ಆಗುತ್ತೆ ಅಂತ ಬಂದಿರೋದು. ಅವನು ಕಣ್ಣೀರಾಗ್ತಾನೆ, ಮಗು ಎತ್ಕೊಂಡು ಮುದ್ದು ಮಾಡ್ತಾನೆ, ಎಷ್ಟು ಚೆನ್ನಾಗಿದ್ದಾರೆ ಮಗು ಅಂತ ಅದಕ್ಕೆ ರೋಜ ಅಂತ ಗೊತ್ತಿರ್ತಾನೆ. ತುಂಬಾ ಸಂಭ್ರಮ ಅತ್ತಿಗೆ ನೋಡಿದಾಗ. ಹೇಗಿದ್ದೀರಿ ಅದಕ್ಕೆ ಅಂತ ಮಾತಾಡಿಸ್ತಾನೆ, ಅಷ್ಟು ತವಕ ಅವಕ್ಕೆ. ಆಮೇಲೆ ಗೃಹ ಪ್ರವೇಶದ ವಿಷಯ ಎಲ್ಲ ಬರುತ್ತೆ, ಒಡವೆ ವಿಷಯ ಬರುತ್ತೆ, ಅದೆಲ್ಲ ತುಂಬಾ ಭಾವುಕರಾಗಿ ಚರ್ಚೆ ಮಾಡ್ತಾರೆ. ಆಮೇಲೆ ಗೃಹ ಪ್ರವೇಶಕ್ಕೆ ಕರೀದೇ ಇರೋದಕ್ಕೆ ಆಗದೆ ಇರೋದಕ್ಕೆ ಸಂಕಟ ಪಡ್ತಾನೆ. ಆಶೀರ್ವಾದ ತಗೊಳ್ತಾನೆ, ಕಾಲೇ ಬಿದ್ದು ನನಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾನೆ. ಇಷ್ಟು ಸೀತಾಲಕ್ಷ್ಮಿ ಬಗ್ಗೆ ಅವನಿಗೆ ಗೌರವ ಇರುತ್ತೆ. ಅಂದ್ರೆ ಎಲ್ಲಿ ಅಲ್ಲಿ ರಾಮ ಲಕ್ಷ್ಮಣರು ಹೇಗಿದ್ರು ಹಾಗೆ ರಾಮ ಲಕ್ಷ್ಮಣರಾಗಿ ಇಲ್ಲದೆ ಹೋದ್ರು ಸಹ ಆ ಸೀತಾದೇವಿಗೆ ಲಕ್ಷ್ಮಣ ಹೇಗಿತ್ತು ಹಾಗೆ ಈ ವೆಂಕಟರಾಮ ಇರುವಂಥದ್ದನ್ನ ಇಲ್ಲಿ ಅವರು ಚಿತ್ರಿಸ್ತಾರೆ. ಅಷ್ಟು ಭಾವುಕವಾದಂತಹ ಒಂದು ಸಂದರ್ಭವನ್ನ ಅವರು ಅಲ್ಲಿ ಸೃಷ್ಟಿ ಮಾಡ್ತಾರೆ. ಇನ್ನು ಆ ಪ್ರಸಂಗ ನಾನು ನಿಮಗೆ ಈಗ ಸ್ಕಿಪ್ ಮಾಡ್ತೀನಿ, ಹೇಳೋಣ ಅಂತ ಅನ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಇದು, ದಯವಿಟ್ಟು ಇದು ಕಾದಂಬರಿನ ಓದಿ ಅಂತ ಹೇಳ್ತಾ. ಇನ್ನು ಪ್ರಸನ್ನ ಸೀತಾರಾಮನ ಮಗ ಆಧುನಿಕ ಮನೋಭಾವದ ಹುಡುಗನಾಗಿದ್ದು ಸಹ ದೊಡ್ಡ ಸಂಬಳ ಗೊತ್ತಾಗುತ್ತೆ. ನಾಜೂಕಾದ ಹುಡುಗರಾದರೂ ಸಹ ಅಪ್ಪ ಅಮ್ಮನನ್ನ ತಿರಸ್ಕರಿಸದೆ ಅವ್ರ ಮೇಲೆ ಅಭಿಮಾನವನ್ನು ಇಟ್ಕೊಂಡಿರುವಂಥವನು. ಆಧುನಿಕ ಮನೋಭಾವದ ಮಹತ್ವ ಆಕಾಂಕ್ಷೆಯುಳ್ಳಂತಹ ಸ್ವತಂತ್ರ ಮನೋಭಾವದ ಸವಿತಾಳನ ಮದುವೆ ಆದ ನಂತರ ಅಪ್ಪ ಅಮ್ಮ ಹೆಂಡತಿಯನ್ನ ಸಮಾಧಾನದಿಂದಲೇ ಸಂಭಾಳಿಸುತ್ತಾ ಸಾಗುವಂತಹ ಒಂದು ಮನಸ್ಥಿತಿ ಅವನಿಗೆ. ನಮಗೆ ಈ ಕಾಲಕ್ಕೆ ಇಂಥದೊಂದು ಪಾತ್ರ ಸಿಗುತ್ತಾ ಅಂತ ಅನ್ಸುತ್ತೆ. ಆದರೆ ಸೀತಾಲಕ್ಷ್ಮಿಯ ಮಗ ನಿಜವಾಗಿಯೂ ಸಹ ತಂದೆಯ ಸಿಟ್ಟನ್ನು ಕಂಡವನು, ತಾಯಿಯ ಶಾಂತ ಸ್ವಭಾವವನ್ನು ಕಂಡವನು, ಸವಿತಾಳನ್ನ ಬಹಳವಾಗಿ ಪ್ರೀತಿ ಮಾಡುವಂಥವನು. ಅವನಿಗೆ ಆಧುನಿಕವಾಗಿ ಇರುವಂಥದ್ದು ಗೊತ್ತು, ತಂದೆ ತಾಯಿಗಳ ಮನಸ್ಥಿತಿಯೂ ಗೊತ್ತು. ಎರಡನ್ನೂ ಸಂಪಾದಿಸುವ ಬಗೆಯೂ ಸಹ ಅವನಿಗೆ ಇವತ್ತು ಅಂತಹ ಒಳ್ಳೆಯ ಒಂದು ವ್ಯಕ್ತಿತ್ವವಾಗಿ ನಮಗೆ ಇಲ್ಲಿ ಮಗ ಕಾಣಿಸ್ಕೊಳ್ತಾನೆ. ಕೊನೆಗೆ ಅಪ್ಪ ಬೆಂಗಳೂರಿನಿಂದ ಮನೆ ಬಿಟ್ಟು ತನ್ನೂರಿನಲ್ಲೇ ಬಾಡಿಗೆ ಮನೆ ಮಾಡಿದಾಗಲೂ ಸಹ ಅಪ್ಪ ಅಮ್ಮನ ಕಾಳಜಿ ಮಾಡ್ತಾ ಹೋಗ್ತಾನೆ. ಅಲ್ಲಿ ಅವನು ಯಾವತ್ತೂ ತಂದೆಯ ದುಡ್ಡಿಗೆ ಆಸೆ ಪಡೋದೇ ಇಲ್ಲ. ಮನೆ ತಗೋಬೇಕು ಅಂದಾಗ 10 ಕೋಟಿ ಒಂದು ಫ್ಲಾಟ್ ಅನ್ನು ತಗೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆಗ ಸ್ವತಃ ಅಪ್ಪನೇ ಸೀತಾರಾಮನೇ ಹೇಳ್ತಾನೆ, ಮಗ 40 ಲಕ್ಷ ರೂಪಾಯಿ ಇದೆ, ನೀನು ದುಡ್ಡದು ತಗೋ ಅಂತ ಹೇಳಿದ್ರು ಅವನು ನಿರಾಕರಿಸ್ತಾನೆ. ಬೇಡ ಅಪ್ಪ, ಅದು ನಿಮ್ಮ ಹೇಳಿದ್ರು ನಿಮ್ಮ ಮುಂದಿನ ಜೀವನಕ್ಕಾಗಿ ಬೇಡ ಅಂತಾನೆ ನಿರಾಕರಿಸ್ತಾನೆ. ಕೊನೆಗೆ ಅಪ್ಪ ಏನ್ ಮಾಡ್ತಾನೆ, ಒಂದು ನಿರ್ಧಾರ ಕೊಡ್ತಾನೆ ವ್ಯವಹಾರವಾಗಿ. ಇದರಲ್ಲಿ 2 ಪಾಲು ಮಾಡೋಣ, 20 ಲಕ್ಷ ನಾನೇನು ಕೊಡ್ತೀನಿ, 20 ಲಕ್ಷ ನೀನು ತಗೋ, ಯಾಕೆ ಸಾಲ ಮಾಡ್ಕೊಳ್ತೀವಿ, ಅದೇ ಬಡ್ಡಿ ಕಟ್ಟಬೇಕಾಗುತ್ತೆ ಅಂದಾಗ ಅದು ಕೊಟ್ಕೊಡ್ತಾನೆ. ಆಯ್ತಪ್ಪ ಅಂತ ಇಸ್ಕೊಳ್ತಾನೆ. ಆಮೇಲೆ ಮದುವೆಗೂ ಅಷ್ಟೇ ನಂತರ ಚಿನ್ನದ ಒಡವೆ ಗಂಟೆಲ್ಲ ಇರುತ್ತೆ, ತಲೆತಲಾಂತರದ ಬಂದಿರುವಂಥದ್ದು. ಅದೊಂದು ಇದಾಗಿ ಅಲ್ಲಿ ಸೂಕ್ಷ್ಮವಾಗಿ ತರ್ತಾರೆ. ಅದರಲ್ಲಿ ಕೆಲವು ಒಡವೆಗಳನ್ನ ತನ್ನ ಸೊಸೆಗೂ ಸಹ ತೆಗೆದಿರ್ತಾರೆ, ಅವಳು ಹಾಕೊಳ್ಳಿ ಅಂತ ಸಂತೋಷವಾಗಿ ಕೊಡ್ತಾರೆ. ಇಲ್ಲದ ಸೀತಾರಾಮನ ಒಂದು ಉದಾಹರಣೆಯನ್ನು ನಾವು ನೋಡ್ತೀವಿ. ತುಂಬಾ ಗಂಭೀರವಾದ ವ್ಯಕ್ತಿತ್ವ ಆಗಿದ್ದು ಸಹ ಎಲ್ಲಿ ಸೋಲ್ಬೇಕೋ ಅಲ್ಲಿ ಸೋತಿರುವಂಥದ್ದನ್ನು ನಾವು ನೋಡ್ತೀವಿ. ಒಬ್ಬ ಮನುಷ್ಯ ಅಂತಂದ್ರೆ ಅವನ ಬರೀ ಸಿಟ್ಟು ಸೆಳೆವನ್ನು ನೋಡೋದು ಅಷ್ಟೇ ಅಲ್ಲ, ಅವನು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ವರ್ತಿಸ್ತಾನೆ, ಅವನಿಗಿರುವಂಥ ಮಾನವೀಯತೆಯನ್ನು ನಾವು ಗುರುತಿಸಬೇಕು ಅನ್ನುವಂಥದ್ದನ್ನು ನಾವು ಸೀತಾರಾಮ ಪಾತ್ರದಲ್ಲಿ ನೋಡ್ತೀವಿ. ಹಾಗೆ ಅವನು ಮುಂದೆ
ಸೊಸೆಯ ಒಂದು ಸ್ವಭಾವ ಇಷ್ಟ ಆಗದೇನೆ ಮತ್ತೆ ವಾಪಸ್ ತನ್ನ ಊರಿನ ಹತ್ತಿರದ ಪೇಟೆಗೆ ಬಾಡಿಗೆ ಮನೆಗೆ ಹೋಗುವ ಸಂದರ್ಭದಲ್ಲಿ ಒಂದು ಇಟ್ಟಿರುವಂಥ ಒಂದು ದಿಟ್ಟ ನಿರ್ಧಾರ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಮಗ ನಿರಾಕರಿಸ್ತಾನೆ. ಬೇಡವೇ ಬೇಡ ನೀವು ಹೋಗೋದು, ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಜೊತೆಗೆ ಇರಿ ಅಂತ ತುಂಬ ಹೇಳ್ತಾನೆ. ಆದರೂ ಅವ್ನು ಒಪ್ಪೋದಿಲ್ಲ. ಇಬ್ಬರು ನಡುವೆ ದೊಡ್ಡ ವಾಗ್ವಾದವೇ ಹೋಗುತ್ತೆ. ಕೊನೆಗೆ ಸೋಲ್ತಾನೆ. ಪ್ರಸನ್ನ ಸೋತ ಆಯ್ತಪ್ಪ ಹೋಗು ಅಂತ ಹೇಳ್ತಾರೆ. ಹೋದಾಗ ಅಲ್ಲಿ ಅಮ್ಮನ ಹತ್ರ ಹೇಳ್ತಾನೆ, ಪ್ರತಿ ತಿಂಗಳು ನಾನು ಇಷ್ಟು ದುಡ್ಡು ಕೊಡ್ತೀನಿ, ದಯವಿಟ್ಟು ತಗೊಳ್ಳಿ ಅಂತ. ಏನು ಮಾಡಿದ್ರು ಅವ್ರ ಅಪ್ಪ ಮುಕ್ಕೋದಿಲ್ಲ ದುಡ್ಡನ್ನ. ನಾನು ಇನ್ನೊಂದು ಬ್ಯಾಂಕ್ಗಾರು ಹಾಕ್ತೀನಿ ಕಣಮ್ಮ, ನಿಂಗಾದ್ರೂ ಕಳಿಸ್ಕೊಡ್ತೀನಿ ಅಂತಂದ್ರೂ ನಿಮ್ಮ ಅಪ್ಪನೇ ತೆಗೆದುಕೊಳ್ತಾ ಇದ್ದಾರೆ, ಆದರೂ ಇಟ್ಕೊಂಡು ನಾನೇನಪ್ಪ ಮಾಡಿ ಬೇಡ ಅಂತ ಹೇಳ್ಕೊಳ್ತಾರೆ. ಅಂದರೆ ಅಷ್ಟು ಒಳ್ಳೆತನ ಪ್ರಸನ್ನಕ್ಕೆ. ಅವ್ರ ಅಪ್ಪ ದುಡ್ಡಿದೆ, ಅವ್ರು ನಿಂಗೋ ಸಂಸಾರ ಮಾಡ್ಕೊಂಡು ಬೇಸದ್ಯ ಕೊಟ್ಟೋರ್ಗಲ್ಲ, ನಾವು ಆರಾಮಾಗಿರೋಣ, ಗಂಡ ಹೆಂಡತಿ ಮಗು ಚೆನ್ನಾಗಿರೋಣ ಅನ್ನೋ ಭಾವನೆ ಏನಿಲ್ಲ. ಅವನ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಿರ್ತಾನೆ. ಮತ್ತೆ ದುಡ್ಡು ಸಹ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅದು ಸಾಧ್ಯ ಆಗೋದಿಲ್ಲ. ಅವನ ಹಠದಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಹೀಗೆ ಇಲ್ಲಿ ಬದಲಾದ ಸಂಬಂಧಗಳನ್ನ ಬಹಳ ಸೂಕ್ಷ್ಮವಾಗಿ ಹೇಳುವಂತಹ ಲೇಖಕಿ ಒಬ್ಬ ಮಗನಾಗಿ ಜವಾಬ್ದಾರಿಯುತವಾಗಿ ತನ್ನ ತಂದೆ ತಾಯಿಗಳನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದನ್ನ ಈ ಪ್ರಸನ್ನನ ಪಾತ್ರದ ಮುಖಾಂತರ ಅವರು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸರಿತಾನು ಅಷ್ಟೇ, ಅವಳು ಆಧುನಿಕ ಮನೋಭಾವವಾಗಿದ್ದು ಸಹ ತನ್ನ ತಂದೆ ತಾಯಿಗಳ ಈಗಿನ ಯಾವುದೇ ಹೆಣ್ಮಕ್ಳು ಹೇಗೆ ತನ್ನ ತಂದೆ ತಾಯಿಗಳನ್ನೇ ಹೆಚ್ಚು ಪ್ರೀತಿಸ್ತಾರೋ ಆ ಥರದ ಮನೋಭಾವದ ಹುಡುಗಿಯಾಗಿದ್ರು ಸಹ ತೀರ ತನ್ನ ಅತ್ತೆ ಮಾವನನ್ನ ಅವಳೇನು ಅಲಕ್ಷ್ಯ ಮಾಡೋದಿಲ್ಲ. ಮತ್ತೆ ವಾಪಸ್ ಅತ್ತೆ ಬಂದಾಗ ಬಹಳ ಪ್ರೀತಿಯಿಂದಲೇ ನಡೆಸ್ಕೊಳ್ತಾರೆ. ಮತ್ತೆ ನಮ್ಮನ್ನು ನೀವು ಹಿರಿಯರು ಅಡ್ಜಸ್ಟ್ ಮಾಡ್ಕೋಬೇಕು, ನಮ್ಮ ಮನೋಭಾವನು ನೀವು ಸ್ವೀಕರಿಸಬೇಕು, ಒಂದು ಸ್ವೀಕರಿಸುವ ಮನಸ್ಥಿತಿಯಿಂದ ನಮ್ಮನ್ನು ನೋಡಬೇಕು ಅಂತ ಅವರು ಆಸೆ ಪಡ್ತಾರೆ. ಹುಟ್ಟಿದಬ್ಬವನ್ನ ಎಲ್ಲೋ ಹೋಟೆಲಲ್ಲಿ ಮಾಡೋದು ಯಾಕೆ ಮಾವನಿಗೆ ಇಷ್ಟ ಇರೋದಿಲ್ಲ, ಆದ್ರೂ ಅವಳ ಹಠನೇ ನಡೆಯುತ್ತೆ. ಆಗ್ಲೇ ಅವರು ನಿರ್ಧಾರ ಮಾಡಿ ಅವರ ಸಂಸಾರ ನೀವು ಚೆನ್ನಾಗಿರಿ, ನಮ್ಮಿಂದ ನಿಮಗೆ ತೊಂದರೆ ಆಗಬಾರ್ದು, ಮತ್ತೆ ಮತ್ತೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿಕೆ ಸ್ವೀಕಾರ ಮಾಡ್ತಾರೆ. ಕೊನೆಗೆ ಅವನಿಗೆ ತಮ್ಮನ ಮೇಲೆ ಯಾವ ಕಾರಣಕ್ಕೂ ಯಾವ ಪ್ರೀತಿ ಇರೋದಿಲ್ಲ ಅಂತ ಅನ್ಸುತ್ತೆ. ತಮ್ಮನಿಗೆ ಮಾತ್ರ ಅಣ್ಣನ ಮೇಲೆ ಪ್ರೀತಿ, ಅದಕ್ಕೆ ಮೇಲೆ ಪ್ರೀತಿ. ಅವರು ಗೃಹ ಪ್ರವೇಶಕ್ಕೆ ಹೋಗೋದಿಲ್ಲ, ನಮ್ಮ ಮಗನ ಅವನಿಗೆ ಹುಟ್ಟುಬಿಟ್ಟ ಅನ್ನೋ ಸಂದೇಹನೂ ಹೊಂದಿರುತ್ತೆ. ಅದೆಲ್ಲೂ ನಮಗೆ ವಿವರವಾಗಿ ಸ್ಪಷ್ಟವಾಗಿ ಮಾಹಿತಿಗಳು ಸಿಕ್ಕೋದಿಲ್ಲ. ಆದರೆ ನಾವೇ ಅದನ್ನ ಅರ್ಥ ಮಾಡ್ತೀವಿ. ಪುರುಷ ಅವನ ಕಾಲದಲ್ಲಿದ್ದು ಸ್ವಲ್ಪ ಅಥವಾ ಒದ್ದೆ ಆಗ್ತಾ ಮಳೆ ಬಂದಿತ್ತ ಏನೂ ನಮಗೆ ಗುಟ್ಟನ್ನು ಬಿಟ್ಕೊಡೋದಿಲ್ಲ ಕಾಲದಲ್ಲಿ, ಹಾಗೆ ಅದನ್ನ ನಡೆಸಿರುತ್ತೆ. ಕೊನೆಯವರೆಗೂ ಅನುಮಾನ ಇದ್ದೇ ಇರುತ್ತೆ, ನಮ್ಮ ತಮ್ಮನೇ ನಮ್ಮ ಏಳಿಗೆನ ಸಹಿಸೋಕ್ಕಾಗದೆ ಕೊಂದುಬಿಡಬೇಕು ಅನ್ನೋ ಭಾವನೆ ಇರೋದ್ರಿಂದ ತಮ್ಮನ ಬಗ್ಗೆ ಅವನಿಗೆ ಅಂತ ಒಳ್ಳೆ ಅಭಿಪ್ರಾಯ ಇರೋದಿಲ್ಲ. ಅದರಿಂದ ಯಾವಾಗಲೂ ಅವನು ಬಾಡಿಗೆ ಮನೆಯಲ್ಲಿ ಇರಬೇಕಾದ್ರೆ ತಮ್ಮ ದೊಡ್ಡ ಮಕ್ಕಳಿದ್ದಾನೆ, ಅವ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅಂದಾಗ ಅವಳು ಅವನಿಗೆ ಸಿಕ್ತು ಅಸೂಯೆ, ನನ್ನ ತಮ್ಮ ಚೆನ್ನಾಗಿದ್ದಾರೆ ಅನ್ನೋದು ಅವನಿಗೆ ಒಳಗಡೆ ಕುಡಿತಾ ಇರುತ್ತೆ. ಈ ಥರದ ಮನಸ್ಥಿತಿಯನ್ನು ನಾವು ಸೀತಾರಾಮನಲ್ಲಿ ನೋಡ್ತೀವಿ. ಒಟ್ಟಾರೆ ಈ ಕಾಲದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದ ಸಂಬಂಧಗಳ ನವಿರಾದ ಸಂಘರ್ಷದ ಕಥೆಯಾಗಿ ತಿಳ್ಕೊಂಡೆ ಆಗುತ್ತೆ. ಇಲ್ಲಿ ನನಗನ್ಸಿದ್ದು ಮಹಿಳೆಯ ಮನದಾಳದ ಅಂತಃಪುರದ ಭಾಷೆಯನ್ನು ತೆಗೆಯೋದಿಲ್ವೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇವರ ಸಂಭಾಷಣೆಗಳನ್ನ ಅಂದ್ರೆ ಸುಮ್ಮನೆ ಓದಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲೆಲ್ಲೂ ಸೀತಾಲಕ್ಷ್ಮಿ ಆಗಲಿ, ಸವಿತಾ ಆಗಲಿ, ಕನಕ ಆಗಲಿ, ಕಮಲ ಆಗಲಿ, ಈ ಎಲ್ಲಾ ಪಾತ್ರಗಳು ಒಳಹೋಗು ತಮ್ಮಂತಾಗೇ ವಿಮರ್ಶೆಗೆ ಒಳಪಡಿಸುವಂಥದ್ದೇನೂ ಇಲ್ಲಿ ಬರಲ್ಲ ಅಂತ ಅನಿಸುತ್ತೆ. ಯಾಕೆಂದ್ರೆ ಸಾಹಿತ್ಯದ ನೆಲೆಯಲ್ಲಿ, ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾಹಿತ್ಯದ ನೆಲೆಯಲ್ಲಿ ನೋಡುವಾಗ ಎಲ್ಲಾದ್ರೂ ಒಂದು ಎಳೆನಲ್ಲಿ ಇವರು ತಮ್ಮ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡ್ಕೊಡ್ತಾರ ಅಂತ ಅನ್ಕೊಂಡ್ರೆ ಆ ಥರದ ಕಾದಂಬರಿ ಏನು ಅಲ್ಲ. ಇದು ಸರಾಗವಾಗಿ ನಾವು ಓದ್ತಾ ನಮ್ಮನೆ ಒಳಗಡೆ ಇರುವಂಥ ಯಾವುದೋ ಒಂದು ಪಾತ್ರವನ್ನು, ವ್ಯಕ್ತಿಯನ್ನು ನೋಡಿದ ಹಾಗೆ ಭಾಸವಾಗುವಂಥ ಒಂದು ಜೀವನಮುಟ್ಟಿಗೆ ಇರುವಂಥ ಪಾತ್ರಗಳಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಒಳಗಿನ ಸಂಘರ್ಷಗಳನ್ನ ಎಲ್ಲೂ ಯಾರೂ ಗೆದ್ದಿರಲ್ಲ. ಸೀತಾರಾಮ ಪಾತ್ರ ಆಗಿರ್ಬೋದು, ಅಂದರೆ ಪುರುಷ ಪ್ರಧಾನ ಪಾತ್ರಗಳಾಗಿರ್ಬೋದು, ಅಥವಾ ಈ ಬರುವಂಥ ಯಾವುದೇ ಸ್ಥಿತಿಯಂಥ ಪಾತ್ರಗಳು ತಮ್ಮ ಒಳ ವಿಮರ್ಶೆಗೇನು ತೊಡಗೋದಿಲ್ಲ, ನಮ್ಗಾಗೋದಿಲ್ಲ. ಕಮಲ ಓಡಿ ಹೋಗ್ತಾನೆ ಅನ್ನುವಂಥದ್ದು ಅಷ್ಟೇ ಬಿಟ್ಟುಬಿಡ್ತಾರೆ. ಕೊನೆಗೆ ಆಕೆ ಮಗ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅವಳು ಇನ್ನೊಂದು ಮದುವೆಯಾಗಿ ಸಂಸಾರ ಮಾಡಿರ್ತಾಳೆ ಅಂತ. ಅವ್ಳು ಏನಾದ್ರು ಅಂತಲೂ ಕತೆ ಗುಟ್ಟನ್ನು ಬಿಟ್ಕೊಡೋದಿಲ್ಲ. ಅಂದರೆ ಹಗೂರಾಗಿ ಕುಟುಂಬದ ಒಂದು ಸಂಬಂಧಗಳನ್ನ ಸ್ಥೂಲವಾಗಿ ನಮ್ಮ ಮುಂದೆ ಇಡ್ತಾ ಹೋಗುವಂಥ ಒಂದು ಚಿತ್ರಣವಾಗಿ ಕಾಣಿಸ್ಕೊಳ್ಳುತ್ತೆ. ಒಟ್ಟು ಕುಟುಂಬದ ವ್ಯಕ್ತಿತ್ವಗಳ ಅಂತರಂಗದ ಶೋಧನೆಗಳೇನು ಇದು ಕೊಡೋದಿಲ್ಲ. ಆದರೂ ಓದುಗರ ಮನಸ್ಸಿಗೆ ಬಹಳ ಆಪ್ತವಾಗುವ ಪಾತ್ರಗಳು ಜೀವಂತಿಕೆಯೊಂದಿಗೆ ನಮ್ಮೊಂದಿಗೆ ಸಂಚರಿಸುತ್ತವೆ. ತಾಜಾ ಭಾಷೆಯ ಆರ್ದ್ರತೆ, ಮಲೆನಾಡ ಬದುಕಿನ ಸಾಂಗತ್ಯದೊಡನೆ ಮನದೊಳಗೆ ಇದು ನಡೆದಾಡುತ್ತೆ. ಅಂತಃಪುರ ತೀರಾ ಸ್ತ್ರೀ ಕೇಂದ್ರಿತ ಎನಿಸದೆ ಒಂದು ಕಾಲಘಟ್ಟದ ಮಹಿಳೆಯರ ಬದುಕಿನ
ಸಚಿತ್ರ ದರ್ಶನವನ್ನ ಮಾಡಿಸುತ್ತೆ. ಒಟ್ಟಾರೆ ಆಧುನಿಕ ಮನಸ್ಥಿತಿಗೆ ತೆರೆದುಕೊಳ್ಳುತ್ತಾ ಸಾಗುವ ಕೌಟುಂಬಿಕ ಅನುಬಂಧಗಳಲ್ಲಿ ಸೀತಾರಾಮನಂತವರು ಬದಲಾಗದೆ ಉಳಿದುಬಿಡುವ, ಅಂದ್ರೆ ಅವ್ರು ಯಾವತ್ತೂ ಬದಲಾಗೋದಿಲ್ಲ. ಪ್ರಾರಂಭದಿಂದ ಹೇಗಿರ್ತಾರೋ ಅವ್ರ ಸ್ವಭಾವ ಕೊನೆಯವರೆಗೂ ಹಾಗೆ ಇರುತ್ತೆ. ಒಂದು ಛಲವನ್ನು ಸಾಧಿಸ್ತಾರ ಅಥವಾ ಬದಲಾವಣೆ ಅದೇ ಭಾರತದ ನಿರ್ಧಾರ ಮಾಡುವಂತ ಒಂದು ವ್ಯಕ್ತಿತ್ವ ನಮ್ಮ ಮಧ್ಯದಲ್ಲಿ ನಾವು ನೋಡಿರ್ತೀವಿ. ವೆಂಕಟರಾಮನಂತವರು ಇದ್ದ ಕಡೆಗೆ ಹೊಂದಿಕೊಳ್ಳುವ ಮತ್ತೆ ಯಾವ ಸಂದರ್ಭದಲ್ಲೂ ಸಹ ಸಮಚಿತ್ತ ಕಳೆದುಕೊಳ್ಳದ ಹಿಂಗರುಳಿನ ವ್ಯಕ್ತಿಯಾಗಿ ಕಂಡರೆ, ಪ್ರಸನ್ನನಂತವರು ನಗರ ಜೀವನದ ಬದಲಾವಣೆಗೆ ತೆರೆದುಕೊಳ್ಳುತ್ತಾ ಹೋದರು. ಹಿರಿಯರ ಜೊತೆಗಿನ ಬಾಂಧವ್ಯವನ್ನ ಬಿಟ್ಟುಕೊಡದೆ ಅವರನ್ನ ಸಂಭಾಳಿಸುತ್ತಲೇ ಬೆಳೆಯುವ ಉದಾರ ಮನೋಭಾವದ ವ್ಯಕ್ತಿತ್ವವಾಗಿ ನಮಗೆ ಕಾಣಿಸುತ್ತಾರೆ. ಈ ಎಲ್ಲಾ ಪಾತ್ರಗಳಿಗೂ ಇವತ್ತಿಗೂ ನಮಗೆ ಕಾಣಿಸುತ್ತಾರೆ ಅನ್ನೋದೇ ಈ ಕಾದಂಬರಿ ವಾಸ್ತವತೆಗೆ ಹತ್ತಿರವಾಗಿದೆ ಅಂತ ಅನ್ಸುತ್ತೆ. ಹಾಗೆ ಇನ್ನಿತರ ಜನಪ್ರಿಯ ಕಾದಂಬರಿಗಳನ್ನ ನಾವು ಓದಿದಾಗ ಅದಕ್ಕಿಂತಲೂ ಭಿನ್ನವಾಗಿ ಸಾಹಿತ್ಯ ವಲಯದ ಸೃಜನಶೀಲತೆಯನ್ನು ಮೈಗೂಡಿಸಿಕೊಂಡು ಎಲ್ಲ ತರಹದ ಓದುಗರನ್ನ ಓದುಗೆ ಎಳೆದುಕೊಳ್ಳುವ ಒಂದು ಅತ್ಯುತ್ತಮ ಕಾದಂಬರಿಯಿಂದ ನನಗೆ ಈ ಅಂತ ಕೂಡ ಅನ್ನಿಸ್ತು. ನಿಜವಾಗ್ಲೂ ಈ ಕಾದಂಬರಿಯನ್ನು ಓದಿದಾಗ ಒಂದು ನಿಜವಾಗ್ ಮೇಡಮ್ ಹೇಳಿದಂಗೆ ಒಂದು ಮನೋರಂಜನೆಯನ್ನು ಕೊಡುತ್ತೆ. ಅಂದ್ರೆ ಒಂದು ಕೌಟುಂಬಿಕ ವಲಯದ ಒಳಗಡೆ ನಿಮ್ಮ ನಡುವೆ ಇರುವಂತಹ ಸಂಬಂಧಗಳನ್ನ ತಿಳಿದಿರ್ತಾ ಹೋಗುತ್ತವೆ, ಸ್ವಭಾವಗಳನ್ನು ಸ್ಥೂಲವಾಗಿ ಅನಾವರಣ ಮಾಡ್ತಾ ಹೋಗುತ್ತೆ. ಹಾಗೆ ಮನಸ್ಸಿಗೆ ಆಪ್ತತೆಯನ್ನು ಕೊಡುತ್ತೆ. ನಮ್ಮ ಪಕ್ಕದ ಮನೆಯಲ್ಲಿ ಏನೋ ನಡೆದಿರುವಂತಹ ಕುಟುಂಬದ ಕಥೆಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೋ ಅನ್ನುವಂತಹ ಭಾವನೆಯನ್ನ ಕೊಡುವಂತಹ ಸರಾಗವಾಗಿ ಓದಿಸಿಕೊಂಡು ಹೋಗುವಂತಹ ಒಂದು ಉತ್ತಮ ಕಾದಂಬರಿ ಅಂತ ಹೇಳಿ ಖಂಡಿತ ವಿಶ್ವಕಿ ಉತ್ಪಾದಕ ಕಾದಂಬರಿಗಳನ್ನೆಲ್ಲ ನಾವೆಲ್ಲ ಓದಬೇಕು, ಮತ್ತೆ ಓದಬೇಕು ಅಂತ ಹೇಳ್ತಾ ಇಂಥ ಒಂದು ಅವಕಾಶ